ಸರ್, ಅಲ್ಲಿರೋ ಈವೆಂಟ್ ಮ್ಯಾನೇಜರ್ನ ವಿಚಾರಣೆ ಮಾಡಿದ್ದೀವಿ. ಅಲ್ಲಿರೋ ಜನರ ಹತ್ರನೂ ಮಾತಾಡ್ಸಿದ್ದೀವಿ. ಯಾರೂ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ ಸರ್. ಎಲ್ಲನೂ ಸುತ್ತಿ ಮಾಡಿರೋ ಥರ ಕಾಣಿಸ್ತಾ ಇದೆ ಸರ್. ಏನಾದರೂ ಲೀಡ್ ಸಿಗೋ ಚಾನ್ಸಸ್ ಇದೆ ಸರ್? ಸಿಕ್ಕಿದೆ ಅಂತ ಮಟ್ಟಕ್ಕೆ ಇನ್ನೂ ಬಂದಿಲ್ಲ ಸರ್. ಆದರೆ ಇದು ಯಾರೂ ಹೊರಗಡೆಯವ್ರು ಮಾಡಿರೋ ಥರ ಕಾಣಿಸ್ತಾ ಇಲ್ಲ. ಮನೆ ಕಾರ್ಯಕ್ರಮ, ಈ ಕೇಕ್ ಟೈಮಿಂಗ್ ಎಲ್ಲ ಗೊತ್ತಿರೋರೇ ಮಾಡಿರೋರು ಸರ್. ನಾರ್ಮಲಿ ಇಂಥ ಕೇಸ್ಗಳಲ್ಲಿ ಹತ್ರದವ್ರದ್ದೇ ಕೈವಾಡ ಜಾಸ್ತಿ ಇರುತ್ತೆ. ನಮಗೆ ಜಾಸ್ತಿ ಅಪಾಯ ಇರೋದೇ ನಮ್ಮ ಹತ್ರದವ್ರದಿಂದ. ಸರ್, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಏನಾದರೂ ಇದೆಯಾ ಸರ್? ಸರ್, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಏನಾದರೂ ಇದೆಯಾ ಸರ್? ಯಾಕಂದರೆ ಕೇಕ್ ಒಳಗಡೆ ಬಾಂಬ್ ಸೆಟ್ ಮಾಡಿದವನ್ನ ವಿಚಾರಣೆ ಮಾಡಿದ್ದೀವಿ ಸರ್. ಅವನಿಗೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಒಬ್ಬನಿಂದ ಇನ್ನೊಬ್ಬನಿಂದ ಮತ್ತೊಬ್ಬ ಹಾಗೆ ಕೇಸ್ ಸುತ್ಕೊಂಡೇ ಹೋಗ್ತಾ ಇದೆ ಸರ್. ಇದರಿಂದ ಯಾರಿದ್ದಾರೆ ಅನ್ನೋದೇ ತುಂಬ ಗೋಪ್ಯವಾದ ವಿಚಾರ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್, ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ. ಇಲ್ಲ ಸರ್, ನಮ್ಮ ಫ್ಯಾಮಿಲಿಗೆ ಶತ್ರುಗಳು ಅಂತ ಯಾರೂ ಇಲ್ಲ. ಬಟ್ ಗೌತಮ್, ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಮಗ್ಯಾರೂ ಶತ್ರು ಇಲ್ವಾ? ನೀನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಆದರೆ ನಾನು ಮಾತ್ರ ಒಬ್ಬನ ಬಗ್ಗೆ ಯೋಚನೆ ಮಾಡ್ತೀನಿ. ಅವನು ಯಾರು ಗೊತ್ತಾ? ಜಯದೇವ್. ಹೌದು ಗೌತಮ್, ಅವನೇ ಇದೆಲ್ಲ ಮಾಡಕ್ಕೆ ಸಾಧ್ಯ. ಅವನಿಂದ ಮಾತ್ರ. ಇದರಲ್ಲಿ ಯಾವ ಡೌಟು ಇಲ್ಲ. ಈ ಕೆಲಸ ಅವನೇ ಮಾಡಿರೋದು. ಅಲ್ಲ ಗೌತಮ್, ಅವನು ನಿಮಗೆಲ್ಲ ಏನೇನು ಮಾಡಿದ್ದಾನೆ ಅಂತ ಮರ್ತ್ಬಿಟ್ರಾ? ಸಿಸ್ಟರ್ ಬೇಡ, ನನ್ನ ಮಾತು ಕೇಳು. ಸುಮ್ಮನೆ ಇರೋಣ. ಇವತ್ತು ನನ್ನನ್ನು ತಡಿಬೇಡ. ಎಲ್ಲ ವಿಷಯ ನಾನು ಗೌತಮ್ ಹತ್ರ ಹೇಳ್ತೀನಿ. ಇಷ್ಟೆಲ್ಲ ಆದಮೇಲೆ ಹೇಗಣ್ಣ ಹೇಳ್ದಿರಕ್ಕಾಗತ್ತೆ? ಏನು ಹೇಳ್ತಾ ಇದ್ದೀರಾ? ಅದೇನು ಗೊತ್ತಾ ಗೌತಮ್, ಮಿಂಚು ನಿನ್ನ ಮಗಳು ಅಂತ ಗೊತ್ತಾಗಿದ್ದ ತಕ್ಷಣ ಅಣ್ಣ ನಿನ್ನ ಹತ್ರ ಹೇಳಕ್ಕೆ ಬಂದ. ಅಷ್ಟರಲ್ಲಿ ಅವನೇನು ಮಾಡ್ದ ಗೊತ್ತಾ? ಮಾವ ಅಂತನೂ ಕೂಡ ನೋಡದೆ ಅವನ ಕರ್ಕೊಂಡೋಗಿ ಎಲ್ಲೋ ಕೂಡ ಹಾಕ್ತ. ಇದೆಲ್ಲ ಆಗಿದ್ದು ಅವನಿಂದಾನೆ. ಈ ವಿಷಯ ಎಲ್ಲ ನನಗೆ ಗೊತ್ತಿತ್ತು, ಆದರೂ ನಿನ್ನ ಹತ್ರ ಹೇಳಲಿಲ್ಲ. ಅಲ್ಲ, ಇಷ್ಟೆಲ್ಲ ನಡೀತಾ ಇದ್ರು ನನಗೆ ಯಾಕೊಂದು ಮಾತು ಹೇಳಿಲ್ಲ? ಗೌತಮ್, ನಾನೇ ಬೇಡ ಅಂತ ಹೇಳಿದೆ. ಯಾಕೆ ಮಾವ? ಅಲ್ಲ ಗೌತಮ್, ನೀನಲ್ಲಿಗೆ ಮಾತಾಡೋಕೆ ಹೋಗ್ತೀಯಾ? ನಿಮ್ಮಿಬ್ಬರಿಗೂ ಮಾತುಕತೆ ನಡೆಯುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ನಿಂಗೆ ತೊಂದರೆ ಆದರೆ ಈ ಮನೆ ನೆಮ್ಮದಿಯೆಲ್ಲ ಹಾಳಾಗುತ್ತಲ್ಲೋ, ಅದಕ್ಕೆ ಬೇಡ ಅಂತ ಹೇಳಿದೆ. ಅಷ್ಟೇ ಅಲ್ಲ ಗೌತಮ್, ಮಿಂಚುನ ನಿಮ್ಮಿಂದ ದೂರ ಮಾಡೋದಕ್ಕೆ ಯಾರೋ ನಕಲಿ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ದ. ಅಷ್ಟೇ ಅಲ್ಲ ಗೌತಮ್, ಮಿಂಚುನ ಕಿಡ್ನಾಪ್ ಮಾಡಿಸಿದ್ದು ಅವನೇ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ. ಇವತ್ತೆಲ್ಲ ನಾಳೆ ಅವನು ಬದಲಾಗ್ತಾನೆ ಅಂತ ಕಾಯ್ತಾ ಇದ್ದೆ. ಆದರೆ ಅವನು ಯಾವತ್ತೂ ಬದಲಾಗಲ್ಲ ಗೌತಮ್. ಅದು ಅಲ್ಲದೆ ಮಕ್ಕಳು ಇರೋ ಕಡೆ ಬಾಂಬ್ ಇಡೋ ಹಂತಕ್ಕೆ ಬಂದಿದ್ದಾನೆ ಅಂತಂದ್ರೆ ನೀನು ಹೇಗೆ ಸುಮ್ಮನೆ ಇರ್ತೀಯ? ಇಷ್ಟ್ರ ಮೇಲೆ ನಾನೇನು ಹೇಳ್ದೆ ಸುಮ್ಮನೆ ಇದ್ರೆ ಪಾಪ ಅದು ನಿಮ್ಗಳು ಮಾಡೋ ಅನ್ಯಾಯ. ಅದು ನನ್ನ ಆತ್ಮ ಸಾಕ್ಷಿಗೆ ಮಾಡೋ
ದ್ರೋಹ ಗೌತಮ್. ಅದಕ್ಕೆ ಇವತ್ತೆಲ್ಲ ನಿನ್ನ ಮುಂದೆ ಹೇಳಿದ್ದು. ಕ್ಷಮಿಸ್ಬಿಡು ಗೌತಮ್. ಮೇಡಮ್, ಇದು ತುಂಬ ಸೀರಿಯಸ್ ಆದ ವಿಷಯ. ಇಷ್ಟೆಲ್ಲ ಆದರೂ ನೀವು ಯಾಕೆ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆಂದರೆ ಮಗ ಅನ್ನೋ ಮಮಕಾರ ಜಾಸ್ತಿ ಆಗಿತ್ತು ನನಗೆ. ಅದಕ್ಕೆ ಇಷ್ಟು ವರ್ಷ ಅವನು ಮಾಡ್ತಾ ಇರೋ ಎಲ್ಲ ತಪ್ಪನ್ನು ಮುಚ್ಚಿಡ್ತಾ ಬಂದೆ. ಇವತ್ತಿಷ್ಟೆಲ್ಲ ಆಗೋದಕ್ಕೆ ಅವನ ಜೊತೆ ನಾನು ಕಾರಣ ಆಗಿದ್ದೀನಿ. ಅವನು ಬೆಳೆಯೋ ಟೈಮಲ್ಲಿ ಅವನನ್ನು ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಅವನು ಈ ರೀತಿ ಆಗ್ತಿರ್ಲಿಲ್ಲ. ಈ ಮನೆಗೆ ಇಷ್ಟೊಂದು ಕಷ್ಟ ಬರ್ತಿರ್ಲಿಲ್ಲ. ಇವತ್ತು ನಾನು ಹೆತ್ತಿರೋ ಮಗನೇ ನಮ್ಮ ಮನೆ ಕಂಟಕ ಆಗಿದ್ದಾನೆ ಅಂತಂದ್ರೆ ತುಂಬ ನೋವಾಗುತ್ತೆ. ಇಷ್ಟು ದಿನ ಒಬ್ಬ ತಾಯಿಯಾಗಿ ಅವನು ಮಾಡಿರೋ ತಪ್ಪೆಲ್ಲ ಮುಚ್ಚಿಟ್ಟೆ. ಇನ್ನೂ ಹಾಗೆ ಮಾಡಿದ್ರೆ ಮುಂದೆ ಅವನು ಮಾಡಿರೋ ತಪ್ಪಿಗೆಲ್ಲ ನಾನು ಕಾರಣ ಆಗ್ತೀನಿ. ಗೌತಮ್, ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಅವನನ್ನು ಸುಮ್ಮನೆ ಬಿಡಬೇಡ. ನೀನು ಗೌತಮ್ ನನ್ನ ಮಗ. ಹೆತ್ತ ಮಗನಿಗಿಂತ ಚೆನ್ನಾಗಿ ನೀನು ನೋಡ್ಕೋತಾ ಇದೀಯ. ಆದರೆ ಅವನಿಂದ ನಿನಗೆ, ನಿನ್ನ ಮಕ್ಕಳಿಗೆ, ಈ ಮನೆಗೆ ತೊಂದರೆ ಆಗ್ತಿದೆ ಅಂತಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಗೌತಮ್. ಇನ್ಯಾವ ಮುಲಾಜು ಇಟ್ಕೊಳ್ಳೋದು ಬೇಡ. ಯಾವ ಕಾರಣಕ್ಕೂ ಅವನನ್ನು ಕಾಪಾಡೋದು ಬೇಡ. ಅವಕಾಶ ಕೊಟ್ಟಿದ್ದು ಸಾಕು. ಇನ್ನು ಅವನಿಗೆ ಕೊಡಬೇಕಾಗಿರೋದು ಶಿಕ್ಷೆ ಅಷ್ಟೇ. ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಆ್ಯಕ್ಷನ್ ತಗೊಬೋದು. ಸರ್, ನಾನು ಕಂಪ್ಲೇಂಟ್ ಕೊಡ್ತೀನಿ. ಅವನ ವಿರುದ್ಧ ನಾನೇ ಕೇಸ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಅವನನ್ನು ಬಿಡಬಾರ್ದು. ಅವನು ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಅನುಭವಿಸ್ಬೇಕು. ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು.